ಕಮತ್ಗಿ ಗ್ರಾಮದಿಂದ ಬಂದಂಥ ನಮ್ಮ ಮಲೇಶನ ಗೋಂಜಾವಳಿ ಇನ್ನೂ ನನ್ನ ಅಮೀನ್ಗಳದ ಎಲ್ಲ ನನ್ನ ಗುರಿ ಹಿರಿಯರೇ ಮತ್ತು ನನ್ನ ಸ್ನೇಹಿತರು ಪತ್ರಿಕಾ ಮಾಧ್ಯಮದವರು ಇಷ್ಟೆಲ್ಲ ಇಲ್ಲಿವರೆಗೆ ರಾಜು ನಾಡಗೌಡರ ಬಗ್ಗೆ ಎಲ್ಲರೂ ಹೊಗಳಿದ್ದು ಆಯಿತು. ಆದರೆ ಬಸವರಾಜ್ ನಾಡಗೌಡ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದು ಇವರಿಗೆ ಓಟಿನ ಪ್ರಮಾಣ ಕಮ್ಮಿ ಆಗ್ಬೇಕಾದ್ರೆ ಅದು ಒಂದು ಕಾರಣ ಅಂತ ನನ್ನ ವೈಯಕ್ತಿಕ ವಿಚಾರ. ಬಸವರಾಜ್ ನಾಡಗೌಡ ಅಂದ್ರೆ ಯಾರು? ಎಲ್ಲರೂ ಇವ್ರಿಗೆ ರಾಜು ನಾಡಗೌಡ ಅಂತಾರ. ಒಮ್ಮೆ ಅಂಗಡಿ ಕುಂತ ಹಂಗ ಲೆಕ್ಕ ಹಾಕಕತ್ತಿದ್ವಿ, ನಮ್ಗೆ ಇಲ್ಲಿ ಇಷ್ಟು ಓಟ್ ಬಂದವು, ಇಲ್ಲಿ ಇಷ್ಟು ಓಟ್ ಬಂದವು. ನನ್ನ ಅನಿಸಿಕೆ ಪ್ರಕಾರ ನಿಮ್ಮ ಸಿಟಿ ಒಳಗೆ ಎಲ್ಲಿ ಓಟ್ ಬಂದಿಲ್ರಿ, ಎಲ್ಲ ಗ್ರಾಮೀಣ ಭಾಗದಿಂದ ನೀವು ಹಿಡಿದು ಮಾಡ್ಯಾರ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಐತಿ ನೋಡ್ರಿ ಅಂತ ನಾ ಹೇಳ್ತೇನೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಅವರು ಆಗಲೇ ಹೇಳ್ದಂಗ ನಮ್ಮ ಜಗದೀಶ್ ಅಣ್ಣ ಹೇಳ್ದಂಗ ಇಲ್ಲಿ ಅಮೀನ್ಗಳು ಜಾಸ್ತಿ ಪ್ರಚಾರ ಮಾಡಿಲ್ಲ ಅಂದ್ರೆ 2 ದಿವಸ ಅವ್ರು ಕೆಲಸ ಮಾಡ್ಯಾರ. ಅವ್ರು 15 ದಿವಸ ಮಾಡಿದ ಕೆಲಸ ಇವ್ರು 2 ದಿವಸದಾಗ ಮಾಡ್ಯಾರ. ಯಾಕಪ್ಪ ಅಂದ್ರೆ ಅವರೇ ಕೇಳ್ತಿದ್ರು, ನಾವು ಯಾರ್ಯಾರ ವಿಜಯ ಮಂದಿರ ಬ್ಯಾಂಕಿಂದು ಎಲೆಕ್ಷನ್ ಹೇಳಕ್ ಹೋದ್ರೆ ನಾಡ್ಕೊಳ್ಳೋದು ಐತಿಲ್ರಿ ಇದ್ರೊಳಗೆ ಆಧಾರ ಹಾಕ್ರಪ್ಪ. ಯಾಕಂದ್ರೆ ನಾವು ಹೇಳೋಕ್ಕಿಂತ ಮುಂಚೆಗೆ ಅವ್ರು ಎಲ್ಲ ಇಡೀ ಅಮೀನ್ಗಳ ಭಾಗದೊಳಗೆ ಎಲ್ಲರಿಗೂ ಪರಿಚಯ. ಹೀಗಾಗಿ ಗ್ರಾಮೀಣ ಭಾಗದಾಗ ಎಲ್ಲ ತಾಲಿಯವ್ರನ್ನ ಹಿಡಿದು ಹಾಕ್ಯಾರ ಅನ್ನೋ ಒಂದು ಅಭಿಪ್ರಾಯ ನನ್ನ ವಿಚಾರ. ಇದೇ ರೀತಿ ಇಲ್ಕಲ್ಲು ಉಳುಗಳು ಹಾಕಿರ್ತಾರೆ, ಇಲ್ಲ ಅಂತಲ್ಲ, ಆದ್ರೆ ಪ್ರಮಾಣ ಕಮ್ಮು. ಯಾಕಪ್ಪ ಅಂತಂದ್ರೆ ಇನ್ನೂರು ಎಲ್ಲರೂ ಹೇಳ್ದಂಗೆ ಉಣ್ಕೊಂಡವ್ರು ಇಲ್ಕಲ್ಲವ್ರು ಅವ್ರಿಗೆ ಹಾಕಿಲ್ಲ ಅಂತಲ್ಲ, ಹಾಕ್ಯಾರ. ಅವ್ರವ್ರ ಸ್ನೇಹ ಒಳಗೆ ಅವ್ರು ಹಾಕ್ಯಾರ. ಆದ್ರೆ ನಮ್ಮ ಗ್ರಾಮೀಣ ಭಾಗನವ್ರು ಹಿಡಿದತಿ ಅಂತೇಳಿ ನಮ್ಮ MLA ಹೇಳ್ಕೊಂತೀವಿ. ಈಗ ಮನೋರನ್ನ ಹೇಳ್ದಂಗ ಮುಂದಿನ ಸಲ ನೀವು ಎಲ್ಲಿಯವ್ರನ್ನ ಕರ್ಕೊಂಡು ನಿಂದ್ರಕ್ಕಿಂತ ಅಮೀನ್ಗಳವ್ರ ಒಬ್ಬರನ್ನ ಕರ್ಕೊಂಡು ನಿಂತ್ರ ಅವರು ಬರ್ತಾರೆ, ನೀವು ಆರಿಸಿ ಬರ್ತೀರಿ ಅಂತೇಳಿ ನಮ್ಮ ವೈಯಕ್ತಿಕ ವಿಚಾರ. ಆದ್ರೆ ನಾವೆಲ್ಲರೂ ಊರನ್ನವ್ರು ಕೂಡಿ ನಿಮ್ಗೆ ಮತ್ತೊಮ್ಮೆ ನಾವು ಪ್ರಚಂಡ ಬಹುಮತದಿಂದ ಆರಿಸ್ಕೊಂಡ್ಬರ್ತೀವಿ ಅಂತೇಳಿ ಈ ಸವಾಲಾಗಿ ಹೇಳಕ್ ಇಚ್ಛಪಡ್ತೀನಿ. ಮತ್ತು ಎಲ್ಲ ನಮ್ಮ ಅಮೀನ್ಗಳ ಗುರು ಹಿರಿಯರು ನಿಮ್ಗೆ ಆಶೀರ್ವಾದ ಮಾಡ್ಯಾರ. ನಾಳೆ ಯಾವುದೇ ಬ್ಯಾಂಕಿನ ಕೆಲಸ ಕಾರ್ಯಗಳು ಇದ್ರು ನೀವು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀರಿ ಅನ್ನೋ ಒಂದು ನಂಬಿಕೆ ನಮಗಿದೆ. ಮಾಡ್ತೀರಿ. ಮುಂದೆ ಬರುವಂತ ಜಾಸ್ತಿ ಓಟನ್ನು ಮಾಡಿ ನಮ್ಮ ಊರಿಗೆ ಒಂದು ಹೆಮ್ಮೆ ಹೇಳ್ಕೊಡ್ರಿ ಅಂತೇಳಿ ನಿಮ್ಗೆಲ್ಲರೂ ನಾವು ಬೆನ್ನೆಲಾಗಿ